ಕರ್ನಾಟಕ ರಾಜ್ಯ ಸರ್ಕಾರದ 25ನೇ ಮುಖ್ಯಮಂತ್ರಿಯಾಗಿ ಇವತ್ತು ಡಿ ಕೆ ಶಿವಕುಮಾರ್ ಪದಗ್ರಹಣವನ್ನ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಮಂದಿ ಅವರಿಗೆ ಶುಭವನ್ನ ಕೋರ್ತಾ ಇದ್ದಾರೆ. ಬಟ್ ಡಿ ಕೆ ಶಿವಕುಮಾರ್ನ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದ ತನಕ ಬಾಲ್ಯದಿಂದ ನೋಡಿದಂಥ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ವಿಶೇಷವಾಗಿ ಅವರು ಪಾಠ ಮಾಡಿದಂಥ ಗುರುಗಳು, ಅವ್ರನ್ನ ಮಾತಾಡಿಸ್ತೀನಿ. ಪಾರ್ವತಿ ಅಂತ ಮೇಡಮ್, ನಮಸ್ಕಾರ. ಮೊದಲನೇದಾಗಿ ನೀವು ಡಿ ಕೆ ಶಿವಕುಮಾರ್ ಅವ್ರಿಗೆ ಟೀಚರ್ ಅಂತ ಗೊತ್ತಾಯ್ತು. ಹೇಗಿದ್ರು ಡಿ ಕೆ ಶಿವಕುಮಾರ್? ಡಿ ಕೆ ಶಿವಕುಮಾರ್ ತುಂಬ ತುಂಟ, ಒಂದು ಜಾಗದಲ್ಲಿ ಕೂತ್ಕೋತಿರ್ಲಿಲ್ಲ. ಅವನು ಬಾರ್ನ್ ಸ್ಪೋರ್ಟ್ಸ್ ಮ್ಯಾನ್. ಅವನು ಮತ್ತೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಎಲ್ಲ ಭಾಳ ಚೆನ್ನಾಗಿ ಮಾಡ್ತಿದ್ದ. ಓದೋದಲ್ಲಿ ಸ್ವಲ್ಪ ಮೀಡಿಯಾಕರೆ. ನಾನು ಇಂಗ್ಲೀಷು ಮತ್ತು ಸೈನ್ಸು 5th 6th 7th ಮಾಡಿದ್ದೀನಿ. ಅವನಿಗೆ ಅವನ ಹತ್ರ ಆ ಲೀಡರ್ಶಿಪ್ ಕ್ವಾಲಿಟಿ ಇತ್ತು. ಮತ್ತು ಅವನ ಬೆಳವಣಿಗೆ ನೋಡಿದರೆ ತುಂಬ ತುಂಬ ಆಸಕ್ತಿ ಉಳ್ಳವನು ಅಲ್ವಾ. ಕ್ಲಾಸ್ ಬಿಟ್ಟು ಆಚೆ ಕಳಿಸಿದ್ರೆ ಅವನೇನು ಮಾಡ್ತಿದ್ದ, ಆ ಬೌಂಡ್ರಿ ವಾಲಿಂದ ಜಂಪ್ ಮಾಡ್ಕೊಂಡು ಆಚೆ ಹೋಗ್ಬಿಟ್ಟು ಏನೋ ತಿನ್ಕೊಂಡು ಬರ್ತಿದ್ದ. ಅದು ನಮಗೆ ಖುಷಿನೂ ಆಗ್ತಿತ್ತು. ಬಟ್ ಆಸ್ ಅ ಟೀಚರ್ ನಮಗೆ, ನಾವು ಶಿಸ್ತು ಕಲಿಸೋರು, ನಿಷ್ಠೆ ಕಲಿಸೋರು, ಶ್ರದ್ಧೆ ಕಲಿಸೋರು ಅಲ್ವಾ, ನಾವು ಅದನ್ನು ಲೈಟಾಗಿ ತಗೊಳಕ್ಕೆ ಆಗ್ತಿರ್ಲಿಲ್ಲ. ಸೊ ಐ ವಾಸ್ ಆಲ್ವೇಸ್ ಸ್ಟ್ರಿಕ್ಟ್ ವಿತ್ ಹಿಮ್. ಬಟ್ ನನಗೆ ತುಂಬ ಇಷ್ಟ ಅವನು ನೋಡಿದರೆ ಚಿಕ್ಕ ವಯಸ್ಸಲ್ಲಿ. ಈಗ ಇಂಥ ಹುಡುಗ ನಾಳೆ ಏನು ಸಾಧನೆ ಮಾಡ್ತಾನೋ ಅಂತ ನನಗೆ ಗೊತ್ತಿತ್ತು. ಅವನು ಲೀಡರ್ ಆಫ್ ದಿ ಕ್ಲಾಸು, ಲೀಡರ್ ಆಫ್ ದ ಸ್ಕೂಲು, ಮತ್ತು ಲೀಡರ್ ಆಫ್ ದಿ ಸ್ಟೇಟ್ ಆಗೋದು ಏನು ದೊಡ್ಡದಲ್ಲಪ್ಪ. ನನಗೆ ನೀವು ಆಡೋ ಮಾತಲ್ಲಿ ಫಸ್ಟ್ ಮಾತೊಂದು ಹೇಳಿದ್ರಿ, ಕೂತ್ ಕಡೆ ಕೂರ್ತಾ ಇರಲಿಲ್ಲ, ಎಗರ್ತಾ ಇದ್ದ, ಅವನ್ನ ಹಿಡಿದು ಕೂಡ್ಸೋದೇ ಕಷ್ಟ ಅಂತ. ಅಂಥ ಹುಡುಗನ್ನ ಕರ್ನಾಟಕ ರಾಜ್ಯದಲ್ಲಿ ಹಿಡಿದು ಕೂಡ್ಸಿದ್ರಲ್ಲ, ಅದು ಆ ಪರಿಣಾಮ. ಅವನು ಕಾಲೇಜಲ್ಲಿ ಲೀಡರ್ ಆದ, ಮತ್ತು RC ಕಾಲೇಜಲ್ಲೂ ಅವನು ಪಾಪ್ಯುಲರ್ ಫಿಗರು. ಮತ್ತು ರಾಜೀವ್ ಗಾಂಧಿ ಅವರನ್ನು ಕಾಂಗ್ರೆಸ್ ಯೂತ್ ಲೀಡರ್ ಮಾಡಿದ್ರು. ಅವನ ಲೈಫಲ್ಲಿ ಅವನು ಲೀಡ್ರ. ಮತ್ತು ಅವನು ಎಷ್ಟು ಆಸಕ್ತಿ ಅವನಿಗಿತ್ತು ಅಂದರೆ, ಆ ಚಿತ್ತಿಂದ ನಿಷ್ಠೆಯಿಂದ ನಾನು ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಬೇಕು ಅಂತ ಅವನು ತುಂಬ ಆಸೆ ಪಟ್ಟ. ಬಟ್ ಬಂಗಾರಪ್ಪ ಟೈಮಲ್ಲಿ ಆಗಕ್ಕಾಗಲಿಲ್ಲ. MLA ಆದ, ಆಮೇಲೆ ಮಿನಿಸ್ಟರ್ ಆದ. ಈಟ್ಗಳಿಗೆ ಅವನಿಗೆ ಒಳ್ಳೆ ಗಳಿಗೆ ಇರೋದ್ರಿಂದ ಇವಾಗ ಅವನು ಮುಖ್ಯಮಂತ್ರಿ ಎಷ್ಟು ಖುಷಿ ಇದೆ ಮೇಡಮ್, ನಿಮ್ಮ ಸ್ಟೂಡೆಂಟ್ ರಾಜ್ಯದ ಮುಖ್ಯಮಂತ್ರಿ ಈಗ. ಹೌದು, ನನಗೆ ಭಾಳ ಹೆಮ್ಮೆ ವಿಷಯ ಅದು. ಭಾಳ ಸಂತೋಷ, ಖುಷಿ ಅಂದರೆ ಲಿಮಿಟ್ಲೆಸ್ ಖುಷಿ ಅದು. ಏನು ನಿಮ್ಗೆ ಇವತ್ತು ಪ್ರಮಾಣ ವಚನಕ್ಕೆ ಕರೆದಿದ್ದಾರಾ? ನೀವೇನಾದ್ರು ಹೋಗೋ ಸಾಧ್ಯತೆ ಇದೆಯಾ? ನನ್ನ ಪ್ರಮಾಣ ವಚನಕ್ಕೆ ಕರೆದಿದ್ದಾನೆ, ನಾನು ಹೋಗ್ತಾ ಇದ್ದೀನಿ. ನನಗೆ ತುಂಬ ಹುಮ್ಮಸ್ಸು, ತುಂಬ ಸಂತೋಷ. ನನ್ನ ಮಗ ಅವನು ಮುಖ್ಯಮಂತ್ರಿ ಆಗ್ತಾನಂದರೆ ಐ ಆಮ್ ಆಲ್ಸೋ ಎ ಕಿಂಗ್ ಮೇಕರ್ ಹಂಗಾದ್ರೆ. ಓಕೆ, ಈಗ ಸಾಕಷ್ಟು ಮುಖ್ಯಮಂತ್ರಿಗಳನ್ನ ನೀವು ನೋಡಿರ್ತೀರಿ. ನಿಮ್ಮ ಸ್ಟೂಡೆಂಟ್ ಇವತ್ತು ಮುಖ್ಯಮಂತ್ರಿ, ಅವರಿಂದ ಏನು ನಿರೀಕ್ಷೆ ಇದೆ ನಿಮಗೆ? ಅವನು ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಮೈಸೂರು ಸ್ಟೇಟನ್ನು ಮಾಡೆಲ್ ಸ್ಟೇಟ್ ಮಾಡ್ದಂಗೆ ಈ ಕರ್ನಾಟಕ ಸ್ಟೇಟನ್ನು ಮಾಡೆಲ್ ಸ್ಟೇಟಾಗಿ 2 ವರ್ಷದಲ್ಲಿ ಮಾಡಿ ತೋರಿಸ್ಬೇಕು ಅವನು ಅಂತ ನನ್ನ ಕೋರಿಕೆ. ನನ್ನ ಕಡೆಯ ಪ್ರಶ್ನೆ ಮೇಡಮ್, ರಾಜ್ಯದ ಮುಖ್ಯಮಂತ್ರಿ ಇವತ್ತು ಪದಗ್ರಹಣ, ನಿಮ್ಮ ಶಿಷ್ಯ ಏನು ಕಿವಿ ಮಾತನ್ನ ಹೇಳ್ತೀರಿ? ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದ ಪಾಠ ಬೇರೆ, ಇವತ್ತು ಕಿವಿ ಮಾತೊಂದು ಹೇಳಬೇಕಲ್ಲ, ಖುಷಿಯಾಗಿ ಏನು ಹೇಳ್ತೀರಿ? ತುಂಬ ಹೃದಯದಿಂದ ಸಾಮಾನ್ಯ ಜನರಿಗೆ ನಿಷ್ಠೆಯಿಂದ ಭಾರಿ ಒಳ್ಳೆ ಒಳ್ಳೆ ಕೆಲಸಗಳು ಮಾಡೋಕ್ಕೆ ಅವನು ಪ್ರಯತ್ನ ಪಡಬೇಕು. ಎಜುಕೇಷನಲ್ ರಿಫಾರ್ಮ್ಸ್ ತರಬೇಕು, CBSE ಜಾರಿಗೆ ತರಬೇಕು. ಮತ್ತು ಈ ಯುವಕರು ಸ್ಕ್ರೀನ್ ಟೈಮ್ ಅಂತ ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಮತ್ತು ಫೇಸ್ಬುಕ್ಕು ನೋಡ್ತಾ ಇದ್ದಾರೆ, ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ವೆಸ್ಟರ್ನ್ ಕಲ್ಚರನ್ನು ತುಂಬ ಕಾಪಿ ಮಾಡ್ತಿದ್ದಾರೆ. ಆದ್ದರಿಂದ ಒಂದು ಫ್ಲೆಕ್ಸಿಬಲ್ ರೂಲು, ಕಾಲೇಜಿಗಾದರೂ ಏನಪ್ಪ ಸೋಷಿಯಲ್ ಮೀಡಿಯಾ ಅದು ಏನು ಮೊಬೈಲು ತರಬಾರ್ದು ಅಂತ ಒಂದು ಕಾನೂನು ಅವನು ತರಲೇಬೇಕು.
ಥ್ಯಾಂಕ್ ಯು ಮೇಡಮ್, ಆಲ್ ದಿ ಬೆಸ್ಟ್. ಇದು ಒಟ್ಟಾರೆ ಡಿ ಕೆ ಶಿವಕುಮಾರ್ನ ತಿದ್ದಿ ಬುದ್ಧಿ ಹೇಳಿ ಇವತ್ತು ಮುಖ್ಯಮಂತ್ರಿ ಸ್ಥಾನದಲ್ಲಿ ನೋಡ್ತಾರೋ ಅಂತ ಅವರ ಶಿಕ್ಷಕಿ ಪಾರ್ವತಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನಿಂಗಯ್ಯ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.